ಶ್ರೀರಂಗಪಟ್ಟಣದಲ್ಲಿ ವಕ್ಫ್ ಬೋರ್ಡ್ ಗುಮ್ಮ ದಿನೇ ದಿನೇ ಭಯ ಹುಟ್ಟಿಸುತ್ತಿರುವ ಹಿನ್ನೆಲೆಯಲ್ಲಿ ಶಾಶ್ವತವಾಗಿ ರಾಜ್ಯದಿಂದಲೇ ತೊಲಗಿಸುವಂತೆ ಆಗ್ರಹಿಸಿ ಜನವರಿ 20ರಂದು ಶ್ರೀರಂಗಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಲಾಗಿದೆ. ಈ ಸಂಬಂಧ ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಎದುರು ಸಭೆ ನಡೆಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ, ರೈತ ಸಂಘ, ಒಕ್ಕಲಿಗ ಸಂಘ, ದಲಿತ ಸಂಘಟನೆ ಸೇರಿದಂತೆ ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳು ಒಗ್ಗೂಡಿ ರೈತ ಹಿತ ಸಮಿತಿ ಹೆಸರಿನಲ್ಲಿ ವಕ್ಫ್ ಮಂಡಳಿ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಯಿತು. ಅಂದು ವಕ್ಫ್ ಸಮಸ್ಯೆಗಳಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪರಿಹಾರ ಕೊಡಿಸದಿದ್ದರೆ ಆಮರಣಾಂತರ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಶ್ರೀರಂಗಪಟ್ಟಣ ತಾಲೂಕಿನ ರೈತರ ಜಮೀನು, ದೇಗುಲ, ಶಾಲೆ ಸೇರಿದಂತೆ ಸರ್ಕಾರಿ ಕಚೇರಿ ಹಾಗೂ ಸರ್ಕಾರಿ ಸ್ಮಾರಕಗಳನ್ನು ವಕ್ಫ್ ಬೋರ್ಡ್ ಹೆಸರಿಗೆ ಸೇರಿಸಿಕೊಳ್ಳುತ್ತಿರುವ ಹಿನ್ನೆಲೆ ತಾಲೂಕಿನ ಜನತೆ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ. बोलो भारत माता रैतर संघ ಹೋರಾಟಕ್ಕೆ ವಕ್ಫ್ ಕಾಯ್ದೆ ವಕ್ಫ್ ಕಾಯ್ದೆ ವಕ್ಫ್ ಕಾಯ್ದೆ ವಕ್ಫ್ ಕಾಯ್ದೆ ವಕ್ಫ್ ಕಾಯ್ದೆ ವಕ್ಫ್ ಕಾಯ್ದೆ ವಕ್ಫ್ ಬೋರ್ಡ್ ಯಾಕೆ ಬೇಕು ಅದೊಂದು ಪ್ರಶ್ನೆ ಇರಬೇಕು. ಅದರಲ್ಲಿ ಜೊತೆಗೆ ಇದೆಲ್ಲನೂ ಒಳಗೊಂಡಂತೆ ಸೇರಿ ಇದನ್ನೇನ ಕ್ರಮ ಜರುಗಿಸಿದ್ರೆ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ. ಅವತ್ತಿಂದನೇ ಮುಂದುವರಿಯುತ್ತೆ. ಪ್ರತಿ ಗ್ರಾಮದಿಂದ ದಿನಕ್ಕೊಬ್ಬರು ಒಂದೊಂದು ಗ್ರಾಮದವ್ರು ಬಂದು ಉಪವಾಸ ಸತ್ಯಾಗ್ರಹದಲ್ಲಿ ಕಂಟಿನ್ಯೂ ಭಾಗವಹಿಸ್ತಾರೆ. ಅದನ್ನ ಈ ವೇದಿಕೆ ಮುಖಾಂತರ ಎಲ್ಲರ ಹಿರಿಯರ ಸಲಹೆ ಅಂತ ಇವತ್ತು ಇಲ್ಲಿ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರದಿಂದ ಯಾವ್ದಾರ ಸಾಲ ತಗೊಂಡಿದ್ದಾಗ ನಮಗೆ ಋಣಗಳು ಅಂತ ತೋರಿಸುತ್ತೆ. ಯಾಕೆಂದ್ರೆ ಅವರಿಂದ ನಾವು ತಗೊಂಡಿದ್ದೀವಿ ಅಂತ. ಈ ವರ್ಕ್ ಕಾಸ್ಟಿನ ಋಣಗಳಲ್ಲಿ ತೋರಿಸಿದ್ದಾರೆ. ಈಗ ನಮ್ಮ RTCಗಳಲ್ಲಿ ಋಣಗಳಲ್ಲಿ ತೋರಿಸ್ತಿದ್ದಾರೆ. ಅಂದ್ರೆ ಈ ವರ್ಕ್ ಬೋರ್ಡ್ ನನ್ನ ರೈತರಿಗೆ ಯಾವಾಗ ಸಾಲ ಕೊಟ್ಟರು, ರೈತರ ಯಾರ ಮಕ್ಕಳಿಗೆ ಎಜುಕೇಶನ್ಗೆ ಸಾಲ ಕೊಟ್ಟಿದಾರ, ಯಾರು ಕೊಟ್ಟಿದ್ದಾರೆ, ಏನೂ ಇಲ್ಲ. ಇನ್ನೊಂದು ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಇವತ್ತಿನ ಬಂಡ ಸರ್ಕಾರಗಳು ನಾವು ನೇಣು ಹಾಕೊಂಡು ಸತ್ರು ನಮಗೆ ಕೇಳಲ್ಲ. ಆದರೆ ಒಂದು ದೊಡ್ಡ ಆಯುಧವನ್ನ ನಮಗೆ ಸಂವಿಧಾನ ಅಂದರೆ ಅಂಬೇಡ್ಕರ್ ಅವರು ಕೊಟ್ಟೋಗಿದ್ದಾರೆ. ಆ ದೊಡ್ಡ ಆಯುಧ ಏನಂದರೆ ಮತದಾನ ಒಂದೇ. ಈ ಏನು ನಾವು ಯಾವ ಒಂದು ಸಮುದಾಯದ ವಿರುದ್ಧ ಮಾತಾಡ್ತಾ ಇದ್ದೀವಿ, ಆ ಇಡೀ ಸಮುದಾಯ ಎಲ್ಲೂ ನಮಗೆ ಸೌಕರ್ಯ ಕೊಡಿ ಅಂತ ಬೀದಿಗಿಳಿದು ಸ್ಟ್ರೈಕ್ ಮಾಡಲ್ಲ. ಯಾವುದೇ ಹಣಕಾಸನ್ನ ಯಾವುದೇ ಅಧಿಕಾರಿ ಕೊಡೋದಿಲ್ಲ. ಆದರೂ ಕೂಡ ಅವರು ವೋಟ್ ಹಾಕ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಎಲ್ಲ ಪಕ್ಷದವರು ಮಾಡವ್ರೆ. ಆದರೆ ನಾವು ಮಾತ್ರ ಮಾಡಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡಲೇಬೇಕು. ಈಗ ನಾವೇನು ಹೋರಾಟ ಮಾಡ್ತಾ ಇದೀವಿ, ಆ ಹೋರಾಟದಲ್ಲಿ ಒಂದನ್ನ ಮೂಲ ಮಂತ್ರ ಇಟ್ಕೊಳ್ಳೋಣ. ಈಗ ಬರೋ ಚುನಾವಣೆ ಇದೆ, ಅವ್ರಿಗೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಾವು ವೋಟ್ ಹಾಕ್ಬೇಕು ಅಂತ ಹೇಳ್ತಿಲ್ಲ, ವೋಟ್ ಅಭಿಯಾನ ಮಾಡೋಣ. ಒಕ್ಕಟ್ಟಲ್ಲಿ ಅವರಿಗೆ ಕೊನೆ ಹೊಡೆದಾಗಲೇ ಅದು ಮೇಲ್ಮಟ್ಟ ಮುಟ್ಟಕ್ಕೆ ಸಾಧ್ಯ. ನಾವು ಶಾಂತಿ ರೀತಿಯಿಂದ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಈ ಸಭೆಯಲ್ಲಿ ನಮ್ಗೆ ಮುಂದಕ್ಕೆ ನಮಗೆ ಅನುಕೂಲ ಆಗಲ್ಲ. ದಯವಿಟ್ಟು ಎಲ್ಲರೂ ದಿಕ್ಕೆಟ್ಬೇಡಿ. ಯಾರೇ ಬರಲಿ ಆ ಜಮೀನಿಗೆ ದೊಣ್ಣೆ ಕೊಡಿರಿ. ಬಂದಿರೋಂಥ ಇಲ್ಲಿ ಸೇರಿರೋಂಥ ಜನಗಳ್ದ ನಂಬರ್ ತಕ್ಕಂಡು ಫೋನ್ ಮಾಡಿ ಕರ್ಸ್ಕೊಳ್ಳಿ. ಎಲ್ಲ ಅಲ್ಲೇ ಒಂದು ಸಭೆ ಮಾಡುವ. ಇಷ್ಟು ಹೇಳಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ನಿವಾಸಿ ನಮ್ಮ ಅಲ್ಲಿ ಒಂದು 70-80 ವರ್ಷಗಳಿಂದ ವಾಸ ಮಾಡ್ತಾವ್ರೆ. ಮೊದಲು ಗುಡ್ಲು, ಜೋಪಡಿ ಗುಡ್ಲು ಅಂದರೆ ತೆಂಗಿನ ಮರಗಳ ಗುಡ್ಲು ಹಾಕೊಂಡು ಜೀವನ ಸಾಗಿಸಿದ್ರು. ಈಗ ಅಲ್ಲಿ ಸ್ವಂತ ಖರ್ಚಲ್ಲಿ ಮನೆಗಳ ನಿರ್ಮಾಣ ಮಾಡ್ಕೊಂಡು ಇತ್ತೀಚೆಗೆ ಒಂದು 5-6 ವರ್ಷದ ಈಚೆಗೆ ವಕ್ಫ್ ಆಸ್ತಿ ಅನ್ಕೊಂಡ್ರೆ ನಮಗೆಲ್ಲ ನೋಟಿಸ್, ಕ್ರಿಮಿನಲ್ ನೋಟಿಸ್ ಪ್ರತಿ ಒಂದು 56 ಮನೆಗೂ ನೋಟಿಸ್ ಕಳಿಸವ್ರೆ. ಆ 56 ಮನೆಗಳಲ್ಲಿ ಎಲ್ಲ ಕೂಲಿ ಮಾಡೋರು. ಈಗ ಹೋಗಿ ನ್ಯಾಯಾಲಯದಲ್ಲಿ ಹೋಗಿ ಚರ್ಚೆ ಮಾಡೋಷ್ಟು ಶಕ್ತಿ ಇಲ್ಲ ಅಂತ ಕೂಲಿ ಮಾಡಿ ಅಲ್ಲಿ ತಿನ್ನಬೇಕು ಅಂಥವ್ರಿಗೆ ಇವಾಗ ನೋಟಿಸ್ ಕಳ್ಸೋರಲ್ಲ. ಈ ಥರ ಏನು ಮಾಡೋದು? ಸರ್ಕಾರ ಎಲ್ಲ ತಾಲೂಕಾಡಳಿತ, ಜಿಲ್ಲಾಡಳಿತ, ಮಾಜಿ ಶಾಸಕರು, ಹಾಲಿ ಶಾಸಕರಿಗೆ ಎಲ್ರಿಗೂ ಮುಟ್ಟಿಸ್ತೀವಿ. ಆದರೆ ಯಾವುದೇ ಥರದ ಪ್ರಯೋಜನವಾಗಿಲ್ಲ. ನಮಗೆ ಮೂಲಭೂತ ಸೌಕರ್ಯ, ಶಾಲೆ ಆಗ್ಬೋದು, ಚರಂಡಿಗಳ ವ್ಯವಸ್ಥೆ, ಕರೆಂಟ್, ವಿದ್ಯುತ್ ಶಕ್ತಿ ಎಲ್ಲ ಕೊಟ್ಟವ್ರೆ. ಆದರೆ ಇರೋ ಜಾಗಕ್ಕೆ ಹಕ್ಕುಪತ್ರ ಅನ್ನೋದೊಂದು ನಮಗೆ ಸಿಕ್ಕಿಲ್ಲ. ಒಕ್ಬೋರ್ಡ್ ಆಸ್ತಿಯಿಂದ ಪೂರ್ತಿ ಸಂಪೂರ್ಣ ಒಕ್ಬೋರ್ಡ್ ಅಂತ ಬರ್ತಾ ಇದೆ. ನಮ್ಮ ಹೆಸರು ವೆಂಕಟೇಶ್ ಅಂತ, ಬೊಮ್ಮೂರು ಗ್ರಾರ. ಜಾತಿ ವರ್ಗ ಹಾಗೂ ನಾಗರಿಕ ಸಮಾಜ ಹಾಗೂ ವಿವಿಧ ಕ್ಷೇತ್ರ ಸಂಘಟನೆಗಳು ಹಾಗೂ ಪುರಸಭಾ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ RSS ಸಂಘ ಪರಿವಾರ ಎಲ್ಲರೂ ಸೇರಿ ಏನು ಎಲ್ಲ ಈಗ ವಿವಿಧ ಕ್ಷೇತ್ರದ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದಂಥ ಈ ಪೂರ್ವಭಾವಿ ಸಭೆಯಲ್ಲಿ ವಕ್ಫ್ ಕಾಯ್ದೆ ಏನೀಗ RTCಲಿ ಹಾಗೂ ಸರ್ಕಾರಿ ಜಾಗಗಳು ಹಾಗೂ ಶಾಲೆಗಳು, ಮಂದಿರಗಳು ಹಾಗೂ ಸರ್ಕಾರಿ ಆಸ್ತಿಪಾಸ್ತಿಗಳು ಹಾಗೂ ಪುರಾತತ್ವ ಇಲಾಖೆ ಏನು ಈಗ ಅಕ್ರಮ ವಶಪಡಿಸ್ತಿದೆ,
ಅದನ್ನು ಕೂಡಲೇ ರದ್ದು ಮಾಡಿ ರಾಜ್ಯ ಸರ್ಕಾರ ಆಂಧ್ರ ಮಾದರಿಯಲ್ಲಿ ಒಂದು ಆದೇಶ ಹೊರಡಿಸಬೇಕು ಹಾಗೂ ಕೇಂದ್ರ ಸರ್ಕಾರಿ ಕಾಯ್ದೆ ರದ್ದುಪಡಿಸಬೇಕು ಅಂತ ಒಂದು 20ನೇ ತಾರೀಕು ಈ ಒಂದು ಹೋರಾಟ ಕರೆ ಕೊಟ್ಟಿದ್ವಿ. 20ನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡ್ತಾ ಇದ್ದೀವಿ. 20ನೇ ತಾರೀಕು ಎಲ್ಲ ರೈತಾಪಿ ವರ್ಗದವರು ತಮ್ಮ ಜಾನುವಾರುಗಳೊಂದಿಗೆ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿನ ಕುವೆಂಪು ವೃತ್ತ ಬಳಿ ಬಂದು ಅಲ್ಲಿಂದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಬರೋ ಅಷ್ಟರಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ, ಈ ಕ್ಷೇತ್ರದ ಶಾಸಕರು ಹಾಗೂ ಈ ಜಿಲ್ಲೆಯ SP ಅವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆನ ಪರಿಹರಿಸೋಕ್ಕೆ ಒಂದು ಸಮಯ ನಿಗದಿ ಮಾಡಿ ಪರಿಹರಿಸ್ಕೊಡ್ಬೇಕು. ಅವರು ಪರಿಹರಿಸಲಿಲ್ಲ ಅಂದರೆ, ಆ ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ ಅಂದರೆ ಆ ಪ್ರತಿಭಟನೆ, ಆ ಸ್ವಯಂ ಘೋಷಿತ ಬಂದ್ ಉಪವಾಸ ಸತ್ಯಾಗ್ರಹ ಆಗಿ ಅವತ್ತಿಂದಲೇ ಜಾರಿಯಾಗುತ್ತೆ. ಪ್ರತಿದಿನ ಪ್ರತಿಯೊಂದು ಗ್ರಾಮದ ಕೆಲ ಮುಖಂಡರುಗಳು, ಕೆಲ ವ್ಯಕ್ತಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ, ಪರಿವಾರದ ಎಲ್ಲ ಮುಖಂಡರುಗಳು ಕೂಡ ಈ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆಟೋ ಮಾಡಿಸಿ ಸಂಭಾವನೆ ಬೇಕಾದ್ರೆ ಹೇಳಿ, ಎಲ್ಲರೂ ಕೊಡುವ. ಇವ್ರಿಗೆ ಸರ್ಕಾರದ ಬುದ್ಧಿ ಸರ್ಕಾರಕ್ಕೆ ಕಲಿಸ್ಬೇಕು. ಏನಾರ ಅವತ್ತು ಶಾಸಕರು ಅಂತ ಹೇಳಿದ್ರೆ ನಮ್ಮ ಸಭೆಗೆ ಹೇಳಿ ಅವರು ಗೆರವು ಮಾಡೋದು. KDP ಮೀಟಿಂಗ್ ಇರ್ತದೆ, 7 ಜನ ಮಂಡ್ಯ ಜಿಲ್ಲೆಯ ಮಂಡ್ಯದಲ್ಲಿ ಏನ್ ಮೀಟಿಂಗ್ ಮಾಡ್ತೀರೋ ಒಂದು ಸಮಿತಿ ಮಾಡಿ ಅವತ್ತು ಅವ್ರಿಗೆ ಗೆರವು ಮಾಡೋಣ. ಎಲ್ಲ ಲಾರಿಲ್ ಜನ ಉಣ್ಸೋಣ. ಅವತ್ತೆಲ್ಲ ಅವ್ರಿಗೆ DC ಆಫೀಸ್ ಮುಂದೆ ಅವ್ರೇನು ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಮಾಡ್ತಾರೋ, ಇಲ್ಲಿಂದ ಕೇಂದ್ರ ಮಂತ್ರಿಗಳ ನಮ್ಮ ಮಂಡ್ಯ ಜಿಲ್ಲೆಯಿಂದ ಕಳಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಗಮನಕ್ಕೆ ಕೂತಾರನ, ಅವರು ಅಲ್ಲಿ ಕೇಂದ್ರದಲ್ಲಿ ಮಾತಾಡಲಿ. ರಾಜ್ಯದಲ್ಲಿ ಏನು ಈ ಮುಟ್ಟಾಡ್ರು ಹಿಂಗೆ RTC ಕುಣಿಸಿ ಮಾಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರಿಗೆ ತಕ್ಕಾದ ಬುದ್ಧಿಯನ್ನ ಕಲ್ಸದ ಅಂತ ನಾನು ಆಡ್ದೆ. ಎಲ್ಲರೂ ಪರವಾಗಿ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಜನ ಉಳ್ಕೋಬೇಕು, ನೆಮ್ಮದಿಯಾಗಿ ಉಸಿರಾಡಬೇಕು, ರೈತರುಗಳು ಉಳ್ಕೋಬೇಕು, ನೆಮ್ಮದಿಯಾಗಿ ಉಸಿರಾಡಬೇಕು, ಶಾಲಾ ಮಕ್ಕಳು ಉಳ್ಕೋಬೇಕು, ಶಾಲೆಗಳು ಉಳ್ಕೋಬೇಕು, ದೇವಸ್ಥಾನಗಳು ಉಳ್ಕೋಬೇಕು, ಮಠ ಮಂದಿರಗಳು ಉಳ್ಕೋಬೇಕು ಅಂತ ಏನು ಇವತ್ತೆಲ್ಲ ಸೇರಿ ಗಮನ ಕೊಟ್ಟವ್ರವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ವೇದಿಕೆ ಮೂಲಕ ಅರ್ಪಿಸ್ತೇವೆ. ಅಭಿಪ್ರಾಯ, ಅಮೂಲ್ಯವಾದ ಅಭಿಪ್ರಾಯಗಳು ಕೊಟ್ಟು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಹೋರಾಟದ ಮುಖಾಂತರ ಇಡೀ ರಾಜ್ಯ ಸರ್ಕಾರ, ಭಾರತ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಆಯ್ತಿದೆ ಅಂತ ಒಂದು ಭರವಸೆ ಇಟ್ಕೊಂಡು ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ಇದು ಈ ಹೋರಾಟಕ್ಕಷ್ಟೇ ಸೀಮಿತ. ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ಅಡಿಯಲ್ಲಿ ರೈತರ ಸಂಘ, DSS, ಕನ್ನಡ ಸಾಹಿತ್ಯ ಪರಿಷತ್ತು, ವಕೀಲರ ವೇದಿಕೆ, ಮಂಡ್ಯ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಸಾಮಾಜಿಕ ಮುಖಂಡರುಗಳು ಹಾಗೂ RSS ಸಂಘ ಪರಿವಾರ ಎಲ್ಲ ಸಂಘಟನೆಗಳು ಹಾಗೂ ಸವಿತ ಸಮಾಜ, ಒಕ್ಕಲಿಗ ಸಮಾಜ ಎಲ್ಲರೂ ಸೇರಿದಂತೆ ಇಡೀ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗಿಯಾಗಿರ್ತೀವಿ. ಈ ಹೋರಾಟದ ಪ್ರಮುಖ ನಿರ್ಣಯಗಳು ಈಗಿರುತ್ತೆ. ಒಂದು, ಶ್ರೀರಂಗಪಟ್ಟಣ 20ನೇ ತಾರೀಕು ಈ ಪ್ರತಿಭಟನೆ ಮಾಡಬೇಕು ಅಂತ ಒಂದು ಎಲ್ಲ ಪ್ರಮುಖರ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೀವಿ. ಹಾಗೂ ಕ್ಷಮೆಯಲ್ಲಿ ಹಾಗೂ ತಾಲೂಕು ಪುರಸಭಾ ಸದಸ್ಯರಿಗೂ ಕೂಡ ಮತ್ತು ರಾಜಕೀಯ ಪ್ರತಿನಿಧಿಗೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಹಾಗೂ ಪತ್ರಕರ್ತರು ಕೂಡ ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ಸಮಿತಿಯವರು ತೀರ್ಮಾನ ಮಾಡ್ತಾರೆ. ಆ ಪ್ರತಿಭಟನೆಯ ದಿನ ಸ್ಥಳೀಯ ಶಾಸಕರು ಬರಲೇಬೇಕು. ಅವರು ಅಲ್ಲ, ನಮ್ಮ ಒಂದು ಸಣ್ಣ ಅಭಿಪ್ರಾಯ. ಯಾಕೆಂದ್ರೆ ನಾವು 20 ಬಸ್ 30 ಬಸ್ಸು ವಿಧಾನಸೌಧಕ್ಕೆ ಹೋಗೋದು ಒಂದೇ. ಇಲ್ಲಿ ಜನಪ್ರತಿನಿಧಿ ಮಂಜಣ್ಣವರು, ಪತ್ರಕರ್ತರು ಮಂಜಣ್ಣವರು ಹೇಳ್ದಂಗೆ ಒಬ್ಬ ಜನಪ್ರತಿನಿಧಿ ಹೋಗಲ್ಲಿ ಮಾತಾಡೋದು ಒಂದೇ. ಅವರು ಒಂದು ಬರಬೇಕು. ನಮ್ಮ ತಾಲೂಕು ಜನತೆಯ ಪರವಾಗಿ ಇಷ್ಟು ತಿಂಗಳೊಳಗೆ ರದ್ದು ಮಾಡಿಸ್ತೀನಿ. ಯಾಕೆ ಬರೀ ದೇವಸ್ಥಾನ ರದ್ದು, ಶಾಲೆ ರದ್ದು ಅಂತ ಒಂದೊಂದು ರದ್ದು ಮಾಡೋದಲ್ಲ, ಸಾಮೂಹಿಕವಾಗಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಎಷ್ಟವೇ ವರ್ಕೌಟ್ ಆಸ್ತಿ ಅಂತ ಏನೇನು ಮಾಡ್ಕೊಳ್ಳೋರೆ ಇಲ್ಲಿಗಲ್ ಆಗಿ, ಕಾನೂನು ಬಹಿರವಾಗಿ ಅದನ್ನ ರದ್ದು ಮಾಡೋ ಜವಾಬ್ದಾರಿ ಅವ್ರು ತಗೋಬೇಕು, ಅವತ್ತು ಇರಬೇಕು ಅಂತ ನಮ್ದೊಂದು ಕಡೆ ಮಾತು ಹೇಳ್ತೀನಿ.